Hello guys, very good afternoon. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿನ್ನೆ ಅಂಗಡಿಗೆ ಏನೇನು ಐಟಮ್ಸ್ ತಂದೆ ಮತ್ತು ಎಷ್ಟಕ್ಕೆ ಐಟಮ್ಸ್ ತಂದೆ ಎಷ್ಟೆಲ್ಲ ಬಂಡವಾಳ ಹಾಕಿದ್ದೀನಿ ಅನ್ನೋ ಕಂಪ್ಲೀಟ್ ವ್ಲಾಗಲ್ಲಿ ಇವತ್ತು ನಾನು ವ್ಲಾಗ್ ಶೇರ್ ಮಾಡ್ತೀನಿ. ಅಯ್ಯೋ ಪ್ರೀತಿ ಬಂದ್ಬಿಟ್ಟಿದ್ಯಾ ನಿಮಗೆ? ಅವ್ರ ಅಕ್ಕ ಆ್ಯಕ್ಚುಲಿ ಅವ್ರ ತಮ್ಮನಿಗೆ ಕೊಡ್ತಾ ಇದ್ರೆ ಇವನ್ ರಿಟರ್ನ್ ನನಗೆ ಕೊಡ್ತಾರೆ. ಸೊ ಇನ್ನು ಅಂಗಡಿಲಿ ಬಿಡು ಸಾಕು ಗುಂಡ. ಇಲ್ಲಿ ನೋಡು, ಇವನು ಇನ್ನೊಂದು ವರ್ಡ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಗೈಸಿ. ಏನು ಅಂತ ಹೇಳಿಸ್ತೀನಿ ನೋಡು. ಇಲ್ಲಿ ನೋಡು, ನಾನು ಕೆಳಗಿಳಿಸ್ತೀನಿ ಈಗ. ಮಮ್ಮಿ ಪ್ಲೀಸ್ ಅನ್ನು ಕೈ ತೆಗೆದ್ಬಿಟ್ಟು ಹೇಳ್ಬೇಕು. ಹೇಳು ಮಮ್ಮಿ ಪೀಚ್ ಅನ್ನು. ಸೊ ಇವನು ಇವಾಗ ಎತ್ಕೊ ಅನ್ನೋಕ್ಕೆ ಮಮ್ಮಿ ಪೀಚು ಅಂತ ಇದ್ದಾನೆ. ಈಗೀಗ ಋತ್ವಿಕ್ ಮಾತಾಡೋದು ಕೂಡ ಕಲಿತಾ ಇದ್ದಾನೆ. ಸೊ ಇವಾಗಿನ ಏಜ್ಗೆ ತೆಗಿಯೋದು ಈ ಥರ ಮುದ್ದಾಗಿ ಮಾತು ಕೇಳೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅಂಗಡಿಗೆ ಹೋದಾಗ ಯಾವ್ಯಾವ ಐಟಮು ಏನೇನು ಅಂತ ತೋರಿಸ್ತೀನಿ. ಸದ್ಯಕ್ಕೆ ನೆನ್ನೆ ತಂದಿರೋ ಐಟಮ್ಸ್ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ ಗಾಯ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು, ಈ ಚೀಲದಲ್ಲಿ ಇರೋದೆಲ್ಲ ಇದು ಕಂಪ್ಲೀಟ್ ಅಂಗಡಿ ಐಟಮ್ಸು. ಇನ್ನು ಕವರಲ್ಲಿ ಒಂದು ಸ್ವಲ್ಪ ಇದೆ, ಅದನ್ನು ತೆಗೆದು ತೋರಿಸ್ತೀನಿ. ಒಂದೆರಡು ಎಕ್ಸಾಂಪಲ್ಸು ಎಷ್ಟೆಷ್ಟು ಬೀಳುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಗೈಸ್. ಅದರಲ್ಲಿ ಆ್ಯಕ್ಚುಲಿ ಒಂದು ಸಣ್ಣ ಎಕ್ಸಾಂಪಲ್ ಒಂದು ತೋರಿಸ್ತೀನಿ. ನಮಗೆ ಅಂಗಡಿಲಿ ತೊಗೊಳೋದಕ್ಕೂ ಇಲ್ಲಿ ಬೆಂಗಳೂರಲ್ಲಿ ಬಂದು ತೊಗೊಂಡು ಹೋಗೋದಕ್ಕೂ ಏನು ಡಿಫ್ರೆನ್ಸು ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡಿ. ಸೊ ಇವಾಗ ಇದು ಜಸ್ಟ್ ಒಂದು ಎಕ್ಸಾಂಪಲ್ಲು, ಅಲ್ಲೇ ತೊಗೊಬೋದಲ್ಲ ಅಂತ ಕೇಳ್ಬೋದು. ಸೊ ಇದು ನೋಡಿ, ಇದು ಫೈಲ್ ಆ್ಯಕ್ಚುಲಿ ಇದು ಒಂದು ಫೈಲ್ ಪ್ರೈಸ್ ಬಂದು ನಾವು ಸೇಲ್ ಮಾಡೋದು 15 ರೂಪಾಯಿಗೆ ಸೇಲ್ ಮಾಡ್ತೀವಿ. ನಮಗೆ ಅಂಗಡಿಲೇ ತಂದು ಕೊಡ್ತಾರಲ್ಲ ಐಟಮ್, ನಮ್ಮ ಅಂಗಡಿ ಹತ್ರಕ್ಕೆ ತಂದು ಕೊಡೋರು 14 ರೂಪಾಯಿ ಅಥವಾ 13 ರೂಪಾಯಿ, ಹೈಯೆಸ್ಟು ಅಂದರೆ 13 ರೂಪಾಯಿ ಅಷ್ಟೇ ತಂದು ಕೊಡ್ತಾರೆ. ಸೊ 2 ರೂಪಾಯಿ ಲಾಭಕ್ಕೆ ನಾವು ತೊಗೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅವ್ರ ಹತ್ರ ನಾವು ತೊಗೊಂಡ್ರೆ 2 ಡಜನ್ 3 ಡಜನ್ ಈ ಥರ ತೊಗೋಬೇಕು. ಮಿನಿಮಮ್ಮು ಏನಿಲ್ಲ ಅಂದ್ರೂ ಬಿಲ್ಲು, ಇವಾಗ ಹಾಸನಿಂದ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಅಥವಾ ತಿಪ್ಟೂರು ಈ ಥರ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರಲ್ವ, ಅವ್ರು ನಮಗೆ ತಂದು ಕೊಡಬೇಕು ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ ನಾವು ಅವ್ರ ಹತ್ರ 2000 3000 ರೂಪಾಯಿ ಐಟಮ್ಸ್ನ ತೊಗೊಳ್ಳೇಬೇಕು. ಆಮೇಲೆ ಇದೆಲ್ಲ ಬಂದು 2 ಡಜನ್ನು 3 ಡಜನ್ ಈ ಥರ ತೊಗೋಬೇಕಾಗತ್ತೆ. ಅದು 2 ರೂಪಾಯಿ ಲಾಭಕ್ಕೋಸ್ಕರ ನಾವು ಒಂದೇ ಸಲ ಅವ್ರ ಹತ್ರ 5000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಬೆಂಗಳೂರಿಂದ ತೊಗೊಂಡು ಹೋಗೋದೇನಾಗುತ್ತೆ ಅಂತ ಹೇಳಿದ್ರೆ, ಇದ್ರ ಕಾಸ್ಟ್ ನಮಗೆ 10 ರೂಪಾಯಿ ಬೀಳುತ್ತೆ. ನಾವು 15 ರೂಪಾಯಿ ಸೇಲ್ ಮಾಡ್ತೀವಿ ಅಂದರೆ 5 ರೂಪಾಯಿ ಲಾಭ ಸಿಗುತ್ತೆ. ಸೊ ಆ 5 ರೂಪಾಯಲ್ಲಿ ಏನು ಸಿಗೋದು, ಈ ರಿಸ್ಕ್ ಅಲ್ವಾ ಅಂತ ನೀವು ಅನ್ಕೊಬೋದು. ಇಲ್ಲ ಗೈಸ್, ಆ್ಯಕ್ಚುಲಿ ನಾವು ಅವ್ರ ಹತ್ರ 5000 ರೂಪಾಯಿ ಐಟಮ್ಸ್ನ ತೊಗೊಳೋ ಬದಲು, ಈಗ ನಾವಿಲ್ಲಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಈ ಥರ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ಅಲ್ಲಿ ತೊಗೊಂಡ್ರೆ ಅದೇ 5000 ರೂಪಾಯಿ ಐಟಮ್ಸ್ನ ತೊಗೊಂಡು 120 ರೂಪಾಯಿ ಕೊರಿಯರ್ ಚಾರ್ಜ್ ಮಾಡ್ತಾರೆ. ಕೊರಿಯರ್ ಚಾರ್ಜ್ ಮಾಡಿದ್ರೆ 5000 ರೂಪಾಯಿ ಐಟಮಲ್ಲಿ ಕೊರಿಯರ್ ಚಾರ್ಜು ತೆಗೆದು ಇನ್ನೂ ಲಾಭ ಸಿಗುತ್ತೆ. ಬಟ್ ಇದು ಡಿಫಿಕಲ್ಟ್ ಅಷ್ಟೇ. ಸೊ ಇನ್ನು ಅಂಗಡಿಗೆ ಹೋದಾಗ ನಾನು ಏನೇನು ತೊಗೊಂಡು ಬಂದೆ, ಯಾವುದ್ಯಾವ್ದ್ರಲ್ಲಿ ಏನೇನು ಸೇಲ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಯಾಕೆಂದರೆ ಎಷ್ಟೊಂದು ಜನ ಅಂಗಡಿ ಇಡೋರು ತುಂಬ ಜನ ಮಾಡೋ ಮಿಸ್ಟೇಕೆ ಅದು, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ. ಕೆಲವರು ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ ಅಂಗಡಿ. ಸೊ ಈ ಥರ ಆಗುತ್ತೆ. ಇದರಲ್ಲಿದ್ದರೆ ಪ್ರಾಫಿಟ್ಟು. ನಾವು ಮನೆಗೆ ತೊಗೊಂಬಂದಿರೋವಂಥದ್ದು ಅದು ಅಷ್ಟೇ. ಇದು ಅಷ್ಟೇ, ಇಯರ್ಬಡ್ಸ್ ನೋಡಿ, ಇಯರ್ಬಡ್ಸು ನಮಗೆ ಅಲ್ಲಿ ತಂದು ಕೊಡೋರಾದರೆ 14 ರೂಪಾಯಲ್ಲಿ ಕೊಡ್ತಾರೆ. 6 ರೂಪಾಯಿ ಲಾಭ ಅಂತ ಹೇಳಿ ನಾವು 20 ರೂಪಾಯಿ ಮಾರುವಂಥದ್ದು. ಇಲ್ಲಿ ತೊಗೊಂಡ್ರೆ ನಮಗೆ 10 ರೂಪಾಯಿ ಬೀಳುತ್ತೆ. 10 ರೂಪಾಯಿಗೆ 10 ರೂಪಾಯಿ ಲಾಭ ಸಿಗುತ್ತೆ. ಸೊ ಈ ಥರ ಇರುತ್ತೆ. ಆದಷ್ಟು ಅಂಗಡಿ ಹತ್ರ ಬಂದು ತಂದುಕೊಡ್ತಾರಲ್ಲ, ಅದನ್ನು ಅವಾಯ್ಡ್ ಮಾಡಿ. ಇನ್ನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡ್ದಂಗೆ ಆ್ಯಕ್ಚುಲಿ ಇವತ್ತು ದೊಡ್ಡಪ್ಪಂದು ಏನು ವಿಕ್ಸು ಖಾರ ಮಗ್ನೆ ಇದು ಕೈಯೆಲ್ಲ. ಇವತ್ತು ಅವ್ರದ್ದು ಆರಾಧನೆ ಇದೆ. ಅಮ್ಮ ಗಿರ್ಜಕ್ಕ ಎಲ್ಲರೂ ಹೋಗಿದ್ದಾರೆ, ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು. ಸೊ ನಮ್ಮ ಚಿಂಟು ನೋಡಿ ಏನು ಮಾಡ್ತಾ ಇದ್ದಾನೆ. ಏನಪ್ಪ ಬೊಟ್ಟು ನೋಡಿ, ಇಲ್ಲಿ ಬೊಟ್ಟಿಡ್ಬೇಕಂತೆ ಅವನಿಗೆ. ಆ್ಯಕ್ಚುಲಿ ಈಗ ಬೇಡ, ಇನ್ನು ಇವತ್ತು ಆ್ಯಕ್ಚುಲಿ ಮಂಜು ಪಾರ್ಟಿಗೆ ಅಂತ ಹುಡುಗರನ್ನೆಲ್ಲ ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, 10th ರಿಸಲ್ಟ್ ಬಂದಮೇಲೆ ಚೆನ್ನಾಗಿ ತೆಗೆದ್ರೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಹಂಗಾಗಿ ಸುಮ್ಮನೆ ಇರೋ ಗುಂಡ, ಹೋಗೋಣ ಇರು.
ಸೊ ಎಲ್ಲ ಮಕ್ಕಳನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗಷ್ಟೇ ಎಲ್ಲರೂ ಸ್ನಾನ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾರೆ. ಹಾಗಾಗಿ ಇವತ್ತು ಅಡುಗೆ ಏನೂ ಮಾಡಿಲ್ಲ. ಸೊ ಸ್ಪೆಷಲ್ ಆಗಿ ಮ್ಯಾಗಿ ಮಾಡ್ತಾ ಇದ್ದಾಳೆ. ನಮ್ಮ ಪೂರ್ವಿ ಯಾವ ರೇಂಜಿಗೆ ಮ್ಯಾಗಿ ಮಾಡಿದ್ದಾಳೆ ಅಂದರೆ ತೋರಿಸ್ತಿದ್ ಮನೆಗೆ ತೆಗ್ದಿದ್ದಾಳೆ ಒಂದು ರೌಂಡು ಹೆಂಗೆ ಕಾಣಿಸ್ತಿದೆ ಅಂತ ಕಿಚನಲ್ಲಿ ನೋಡಿ. ಅದು ಇವಾಗ ಬೈದದಕ್ಕೆ ತೆಗ್ದಿದ್ದಾಳೆ. ಫಸ್ಟ್ ನೀರಿಟ್ಬಿಟ್ಟು ಅದಕ್ಕೆ ಕುದ್ದ ಮೇಲೆ ಮ್ಯಾಗಿ ಹಾಕೋದನ್ನ ನೀವು ನೋಡಿರ್ತೀರಾ. ನಮ್ಮ ಪೂರ್ವಿ ಮೇಡಮ್ ಯಾವ ರೇಂಜಿಗೆ ಅವಳು ಫೇಸ್ ತೋರ್ಸೋದಕ್ಕೂ ಆ್ಯಕ್ಚುಲಿ ಆ್ಯಡ್ ಮಾಡ್ಕೊತಾ ಇದ್ದಾಳೆ. ಇದೇ ಒಂದು ನಿಮಿಷ ಗೈಸ್ ತೋರಿಸ್ತೀನಿ. ಕಿಚನಲ್ಲಿ ನೋಡಿ, ಅದು ಇವಾಗ ಬೈದದಕ್ಕೆ ತೆಗ್ದಿದ್ದಾಳೆ. ಫಸ್ಟ್ ನೀರಿಟ್ಬಿಟ್ಟು ಅದಕ್ಕೆ ಕುದ್ದ ಮೇಲೆ ಮ್ಯಾಗಿ ಹಾಕೋದನ್ನ ನೀವು ನೋಡಿರ್ತೀರಾ. ನಮ್ಮ ಪೂರ್ವಿ ಮೇಡಮ್ ಯಾವ ರೇಂಜಿಗೆ ಅವಳು ಫೇಸ್ ತೋರ್ಸೋದಕ್ಕೂ ಆ್ಯಕ್ಚುಲಿ ಆ್ಯಡ್ ಮಾಡ್ಕೊತಾ ಇದ್ದಾಳೆ. ಇದೇ ಒಂದು ನಿಮಿಷ ಗೈಸ್ ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ, ಮ್ಯಾಗಿಗೇನೆ ಪೌಡ್ರೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ತಣ್ಣೀರು ಉಯ್ದ್ಬಿಟ್ಟು ಒಂದೇ ಸತಿ ಇಕ್ಬಿಡಂತಂತೆ. ಅದಾಗಿದ ತಕ್ಷಣ ತಿನ್ನೋದಂತೆ. ಈಗ ಹಂಗೆ ಮಾಡಬಾರ್ದು ಪೂರ್ವಿ ಅಂದಿದ್ದಕ್ಕೆ ರಿಟರ್ನ್ ತೆಗ್ದಿಟ್ಟಿದ್ದಾಳೆ. ಇದಕ್ಕೆಲ್ಲ ಆಲ್ರೆಡಿ ಮ್ಯಾಗಿ ಮೆತ್ಕೊಂಡ್ಬಿಟ್ಟಿದೆ. ಯಾವ ಸ್ಟೈಲಲ್ಲಿ ಮಾಡ್ತಾಳೆ ಅಂತ ಮಸಾಲೆ ಎಲ್ಲ ಮೆತ್ಕೊಂಡು ಇದೆಲ್ಲ ಅದು ಮಾಡಿದ್ಮೇಲೆ ಮೇಡಮ್ ಮಾಡಿ ಮೇಡಮ್. ಆ್ಯಕ್ಚುಲಿ ಇವತ್ತು ಮೇಡಮ್ನೇ ಬಿಟ್ಟಿದ್ದೀನಿ ನಾನು, ಹೆಂಗೆ ಮಾಡ್ತಾಳೆ ಏನು ನೋಡೋಣ ಅಂತ. ಎಷ್ಟು ಸಾಕತ್ತಾಗಿ ಮಾಡ್ತಾ ಇದ್ದಾಳೆ ನಮ್ಮ ಪೂರ್ವಿ. ಅಡುಗೆ ಮಾಡೋರು ಯಾರಾದರೂ ಬೇಕಂದರೆ ಟ್ರೈನಿಂಗ್ ಕೊಡೆ. ಮ್ಯಾಗಿಗೆ ಫಸ್ಟ್ ನೀರು ಹಾಕ್ಬಿಟ್ಟು ಇಕ್ಬೇಕಂತೆ. ನೋಡಿ ಗೈಸ್ ಹೆಂಗೆ ಮಾಡ್ತಾ ಇದ್ದಾಳೆ. ಇಲ್ಲಿಂದಲೇ ಎಲ್ರಿಗೂ ತಿನ್ಕೊಬಿಡಕ್ಕೆ ಹೇಳಿ. ಹಾಗೆ ಇರು. ಇಲ್ಲಿಂದಲೇ ಎಲ್ರಿಗೂ ತಿನ್ಕೊಬಿಡಕ್ಕೆ. ಇಲ್ಲಿಂದ ಎಲ್ರಿಗೂ ತಿನ್ಕೊ. ಏನೋ ನೋಡಿ ಇದನ್ನ ಆನಂದಿಸಿ ತಿನ್ಕೊಳಕ್ಕೆ ಹಂಗೆ ಹೇಳು ನೀನೇ. ನಮ್ಮ ಅಭಿ ಆ್ಯಕ್ಚುಲಿ ಕಮೆಂಟ್ ಕೊಡ್ತಾ ಇದ್ದಾಳೆ, ಇಲ್ಲಿಂದನೇ ನೋಡಿ ಆನಂದಿಸಿ ಅಂತ ಹಾಕಿದ್ದೀನಿ. ಈಗ ಸದ್ಯಕ್ಕೆ ಆ ರೇಂಜಿಗೆ ಮಾಡಿದ್ದಾಳೆ. ಸೊ ಅದಾದಮೇಲೆ ಹೆಂಗೆ ಬರುತ್ತೆ ಪೂರ್ವಿ? ಬರುತ್ತೆ ಇದ್ರ ಮೇಲೆ ಸೂಪರ್ ಐಡಿಯಾ. ನಿಜ. ಅದೊಂದು ಗೊತ್ತಿರಲಿಲ್ಲ ವ್ಲಾಗರಲ್ಲಿ ನೋಡೋದು. ತಟ್ಟೆ ಮುಚ್ಚಬೇಕಲ್ಲ, ಹಂಗೆ ಇಟ್ರೂ ಬೇಯುತ್ತೆ. ಬೇಗ ಬೇಯುತ್ತೆ. ಹಾಂ ಬೇಗ ತಟ್ಟೆ ಮುಚ್ಚಿದ್ರೆ ಅದ್ಮೇಲೆ ಅಂದ್ರೆ ಇಟ್ಟರೆ ಬೇಗ ಬೇಯುತ್ತೆ. ಗೈಸ್ ಸದ್ಯಕ್ಕೆ ಈ ರೇಂಜಿಗಿದೆ. ಅದು ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಕೈ ತೆಗಿ ಮಗನೇ. ಯಾವ ಸ್ಟೈಲಲ್ಲಿ ಮಾಡ್ತಾಳೆ ಅಂತ ಅದು ಮಾಡಿ ತಿನ್ಬೇಕಾದ್ರೆ ಹೇಳ್ತೀನಿ ಬನ್ನಿ ಗೈಸ್. ತಗೊಂಬಾ. ಫೈನಲಿ ಪೂರ್ವಿ ಮೇಡಮ್ಮು ಮ್ಯಾಗಿ ಮಾಡಿದ್ದಾಳೆ. ಸೊ ಎಲ್ರಿಗೂ ಹಾಕೋಣ ಬನ್ನಿ ಹೆಂಗೆ ಏನು ಮಾಡಿದ್ದಾಳೆ ಅಂತ. ಟೇಸ್ಟ್ ಮಾಡಿ ಮಕ್ಕಳೇ ಹೇಳಿ ಹೆಂಗೆ ಮಾಡಿದ್ದಾಳೆ ಅಂತ. ಪೂರ್ವಿ ಮೇಡಮ್ ಮ್ಯಾಗಿ ಮಾಡಿಕೊಟ್ಟಿದ್ದಾಳೆ. ಎಲ್ರಿಗೂ ಸ್ವಲ್ಪ ತಟ್ಟೆಗೆ ಹಾಕಿ ಕೊಟ್ಟಿದ್ದೀನಿ. ಕಮೆಂಟ್ಸ್ ಕೇಳೋಣ ಗೈಸ್. ಫೈನಲಿ ಪೂರ್ವಿಗೆ 10/10 11 ಅವಳೇ ಕೊಟ್ಕೊಂಡವಳೆ. ಅಭಿ 9 ಕೊಟ್ಟಿದ್ದಾಳೆ. ರಿತಿಕ್ಷಾ ಔಟ್ ಕೊಟ್ಟಿದ್ದಾಳೆ. ತೇಜಸ್ಸು 2 or 3 ಕೊಟ್ಟಿದ್ದಾಳೆ. ಸೊ ನನ್ನ ಕಡೆಯಿಂದ ಎಷ್ಟು ನನ್ನ ಕಡೆಯಿಂದ 6 ಕೊಡ್ತೀನಿ ಔಟ್ ಆಫ್ 10. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಗೈಸ್. ಇವತ್ತಿನ ಸ್ಪೆಷಲ್ ಮ್ಯಾಗಿ. ಎಲ್ಲ ಊರಿಗೆ ಹೋಗಿದ್ದಾರೆ, ನಾವೇ ಇರೋದು. ಸೊ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಇಷ್ಟೊತ್ತು ಆಯಿತು ಕೆಲಸ. ಸೊ ಹಾಗಾಗಿ ಇವತ್ತು ಮ್ಯಾಗಿ. ಬಾಯ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಗೈಸ್ ಇನ್ನು ಇದು ನೆನ್ನೆ ಆ್ಯಕ್ಚುಲಿ ನಾನು ಹೇಳಿದ್ದೆ, ನಾನು ಅಕ್ಕ ಇಬ್ಬರು ಚಿಕ್ಕಪೇಟೆಗೆ ಹೊರಟಿದ್ದೀವಿ ಅಂತ. ಸೊ ನಾವು ಹೋಗೋಷ್ಟರಲ್ಲಿ ವೀಕ್ ಡೇಸ್ ಹೋಗಿರೋದು, ನಾವು ವೀಕ್ ಹೆಂಡು ಅಲ್ಲ. ನೋಡ್ತಿರ್ಬೋದು ಯಾವ ರೇಂಜಲ್ಲಿ ಟ್ರಾಫಿಕ್ ಇದೆ ಅಂಥೇಳಿ. ಒಂದು 2 ವೀಲರ್ ಹೋಗೋಷ್ಟು ಕೂಡ ಗ್ಯಾಪ್ ಇಲ್ಲ. ಅಷ್ಟು ರೈಟ್ ಸೈಡು ಬಂದಿದ್ದಾರೆ, ಲೆಫ್ಟ್ ಸೈಡು ಬಂದಿದ್ದಾರೆ. ಹೋಗೋದಕ್ಕಂತೂ ತುಂಬ ಅಂದರೆ ತುಂಬಾ ಇರಿಟೇಷನ್ ಸ್ಟಾರ್ಟ್ ಆಯಿತು. ಇನ್ನು ಫೈನಲ್ಲಿ ನಾವು ಸ್ಟೇಷ್ನರಿ ತರೋಕ್ಕೆ ಅಂತ ಹೇಳಿ ನಾನು ರೆಗ್ಯುಲರಾಗಿ ಹೋಗ್ತಿರೋ ಅಂಗಡಿಗೆ ಅಂತೂ ರೀಚ್ ಆದ್ವಿ ಅಂತೂ ಇಂತು. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಸ್ಟೇಷ್ನರಿ ಐಟಮ್ಸ್ ಎಲ್ಲ ನಾನು ಯಾವಾಗಲೂ ಇದೇ ಶಾಪಲ್ಲಿ ತೊಗೊಳೋದು. ಬಟ್ ಈ ಶಾಪಲ್ಲಿ ವರ್ತಾಗಿರುತ್ತೆ. ಆದರೆ ಎಕ್ಸೆಪ್ಟ್ ಬುಕ್ಸು, ನಾನು ಬುಕ್ಸು ಈ ಅಂಗಡಿಲಿ ತೊಗೊಳಲ್ಲ. ಯಾಕೆ ಅಂತಲೂ ಕೂಡ ನೆಕ್ಸ್ಟ್ ಹೇಳ್ಬಿಡ್ತೀನಿ. ಸೊ ಅರುಣ್ಸ್ ಬುಕ್ಸ್ ತೊಗೊಂಡ್ರೆ ಸ್ವಲ್ಪ ವರ್ಕೌಟ್ ಜಾಸ್ತಿ ಆಗುತ್ತೆ ಗೈಸ್. ಅದರಲ್ಲಿ ಲಾಭನೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಅರುಣ್ಸ್ ಬುಕ್ಸ್ ತೊಗೊಳ್ತೀನಿ. ಇನ್ನು ಇಲ್ಲಿ ಅಂಗಡಿಗೆ ಬೇಕಾಗಿರೋ ಸ್ಟೇಷ್ನರಿ ಐಟಮ್ಸ್ ಎಲ್ಲ ತೊಗೊಂಡು ಇಲ್ಲಿ ಆಲ್ರೆಡಿ ಕೆಳಗಡೆ ನೋಡ್ತಿರ್ಬೋದು ಅಲ್ಲಿ ಹಾಕಿದ್ದೀನಿ. ಇನ್ನು ಅಕ್ಕ ಬಿಲ್ಲಿಂಗ್ಸ್ ಮಾಡೋಣ ಲೇಟ್ ಆಗುತ್ತೆ ಅಂಥೇಳಿ ಬಿಲ್ಲಿಂಗ್ ಕೂತಿದ್ದಾಳೆ. ಇನ್ನು ಇವರು ಅಕ್ಕ ಒಂದೊಂದೇ ಎಷ್ಟೆಷ್ಟಿದೆ ಅಂತ ಕೌಂಟ್ ಮಾಡಿ ಹೇಳ್ತಿದ್ರೆ ಅವರು ಮಾರ್ಕರಲ್ಲಿ ಬರ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ನಾನು ನೆಕ್ಸ್ಟ್ ಬುಕ್ಸ್ ಎಲ್ಲ ಎಲ್ಲಿ ತೊಗೊತೀನಿ ಏನು ಅನ್ನೋದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ.
ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸ್ಟೇಷ್ನರಿ ಐಟಮ್ಸಲ್ಲಿ ಇಲ್ಲಿ ನಿಮಗೆ ಬಜೆಟಾಗಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಇಲ್ಲೇ ಅಂತಲ್ಲ, ಇದೇ ಥರ ಅಂಗಡಿ ಇನ್ನೂ 3-4 ಚಿಕ್ಕಪೇಟೆಯಲ್ಲಿದೆ. ಬಟ್ ನೋಡಿ ಕೇರ್ಫುಲ್ಲಾಗಿ ತೊಗೊಳ್ಳಿ. ಸ್ವಲ್ಪ ಅಲ್ಲಿ ಯಾಮಾರ್ಸೋರು ಕೂಡ ತುಂಬ ಜನನೇ ಇದ್ದಾರೆ. ಒಂದು ಸತಿ ತೊಗೊಂಡು ಒಂದು 2-3 ಸತಿ ವಿಸಿಟ್ ಮಾಡಿದ್ರೆ ಆವಾಗ ನೀಟಾಗಿ ಹುಷಾರಾಗಿ ತೊಗೋಬೋದು ಅಂತ ಹೇಳ್ತೀನಿ ಗೈಸ್. ಸೊ ಬುಕ್ಸು ನನಗೆ ಎಷ್ಟು ಸಿಗುತ್ತೆ ಏನೋ ಅನ್ನೋದನ್ನು ಕೂಡ ನೆಕ್ಸ್ಟ್ ತಿಳಿಸ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.